ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಗಿಟ್ಟಿಸಿಕೊಳ್ಳೋದ್ರ ಬಗ್ಗೆ ನಡೀತಾ ಇರುವಂತಹ ಒಂದು ಫೈಟ್ಗಳು, ಅದರಲ್ಲೂ ಪ್ರಮುಖವಾಗಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಟಿಕೆಟ್ ಏನಿದೆಯಲ್ಲ ಅದಕ್ಕೆ ಸಾಕಷ್ಟು ಪೈಪೋಟಿ ಇರುವಂತದನ್ನು ನೋಡ್ತಾ ಇದ್ದೀವಿ. ಒಂದ್ ಕಡೆ ಕೇಂದ್ರ ಸಚಿವರಾಗಿರುವಂತಹ ಕರಂದ್ಲಾಜೆ, ಶೋಭಾ ಕರಂದ್ಲಾಜೆ ಅವರು ಈಗಾಗಲೇ ಲಾಬಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗೆ ಸಿ.ಟಿ. ರವಿ ಕೂಡ ಈಗ ಅದೇ ಟಿಕೆಟ್ನ ಆಕಾಂಕ್ಷಿಯಾಗಿದ್ದಾರೆ ಅಂತ. ಇವರ ಮಧ್ಯ ಟಿಕೆಟ್ ಫೈಟ್ ಆಗ್ತಾ ಇದೆ. ಜಾತಿಯ ಆಧಾರದಲ್ಲಿ ಶೋಭಾಗೆ ಟಿಕೆಟ್ ಸಿಗೋ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಶೋಭಾ ಮೇಲುಗೈ ಸಾಧಿಸಬಹುದು ಅಂತಾನೆ ಪಕ್ಷದಲ್ಲಿ ಚರ್ಚೆಗಳಾಗ್ತಾ ಇದೆ. ಕರಾವಳಿ ಒಕ್ಕಲಿಗ ಕೋಟಾದಲ್ಲಿ ಅವಕಾಶ ಹೆಚ್ಚು ಅನ್ನುವಂಥ ಒಂದು ಚರ್ಚೆ ಈಗ ಆಗ್ತಾ ಇರುವಂಥದ್ದು. ನಿರಾಕರಿಸಿದ್ರೆ ಒಕ್ಕಲಿಗ ಪ್ರಾತಿನಿಧ್ಯ ಇಲ್ದಂತಾಗುತ್ತೆ. ಸೊ ಹಾಗಾಗಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದಷ್ಟು ಚರ್ಚೆಗಳಿವೆ. ದಕ್ಷಿಣ ಕನ್ನಡ, ಮೈಸೂರು ಮೇಲೆ ಪರಿಣಾಮ ಬೀರಬಹುದು. ಸೊ ಹಾಗಾಗಿ ಇಲ್ಲಿ ಒಂದು ಕಡೆ ನಾವು ಕ್ಷೇತ್ರನ ಕಳ್ಕೊಳ್ಳೋದ್ರ ಜೊತೆಗೆ ಬೇರೆ ಅಕ್ಕಪಕ್ಕದ ಕ್ಷೇತ್ರಗಳು ದಕ್ಷಿಣ ಕನ್ನಡ ಮತ್ತು ಮೈಸೂರು ಭಾಗದಲ್ಲೂ ಕೂಡ ನಾವು ಕಳ್ಕೋಬೇಕಾಗತ್ತೆ ಅನ್ನುವಂಥದ್ರ ಬಗ್ಗೆ ಆ ಒಂದು ಭೀತಿ ಕೂಡ ಇರೋದ್ರಿಂದಾಗಿ ವಿವಿಧ ಕ್ಷೇತ್ರದಲ್ಲಿ ಒಕ್ಕಲಿಗ ವೋಟ್ ಬ್ಯಾಂಕ್ ವ್ಯತ್ಯಾಸ ಆಗ್ಬಿಡಬಾರದು ಅನ್ನೋ ರೀತಿಯಲ್ಲಿ ನೋಡ್ತಾ ಶೋಭಾ ಕರಂದ್ಲಾಜೆ ಅವರಿಗೇನೆ ಟಿಕೆಟ್ ಕೊಡುವಂಥ ಒಂದು ಸಾಧ್ಯತೆಗಳು ಕಂಡು ಬರ್ತಾ ಇವೆ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಅಶ್ವಿತ್ ನೀಡ್ತಾರೆ. ಅಶ್ವಿತ್, ಈಗ ಶೋಭಾ ಕರಂದ್ಲಾಜೆ ಮತ್ತು ಸಿ.ಟಿ. ರವಿ ಅವರ ನಡುವಿನ ಒಂದು ಫೈಟ್ ನಲ್ಲಿ ಯಾರ ಕೈ ಮೇಲಾಗಬಹುದು? ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಅಥವಾ ಯಾವ ಒಂದು ಆಧಾರದ ಮೇಲೆ ಶೋಭಾ ಕರಂದ್ಲಾಜೆ ಅವರಿಗೆ ಅಥವಾ ಸಿ.ಟಿ. ರವಿ ಅವರಿಗೆ ಟಿಕೆಟ್ ಸಿಗುವಂತಹ ಒಂದು ಸಾಧ್ಯತೆಗಳು ಕಾಣಿಸ್ತಾ ಇವೆ? ಈಗ ಯಾವ ರೀತಿ ಚರ್ಚೆಗಳಾಗ್ತಾ ಇವೆ ಈಗ ಅಲ್ಲಿ? ಖಂಡಿತವಾಗ್ಲೂ ರೆಹಮಾನ್, ಏನು ಚಿಕ್ಕಮಗಳೂರು ಮತ್ತೆ ಉಡುಪಿ ಲೋಕಸಭಾ ಚುನಾವಣೆ ಇನ್ನೇನು ದಿನಗಣನೆ ಆರಂಭ ಆಗ್ತಾ ಇದ್ದಂತೆ ಏನು ಇಲ್ಲಿ ಮಾಜಿ ಶಾಸಕ ಸಿ.ಟಿ. ರವಿ ವರ್ಸಸ್ ಹಾಲಿ ಸಂಸದೆ ಮತ್ತು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ನಡುವೆ ಬಿಗ್ ಫೈಟ್ ಕೂಡ ಆರಂಭವಾಗಿರುವಂತದ್ದು. ಕಳೆದ 4 ದಿವಸದಿಂದ ಶೋಭಾ ಕರಂದ್ಲಾಜೆ ವಿರುದ್ಧ ಚಿಕ್ಕಮಗಳೂರು ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರು ಗೋ ಬ್ಯಾಕ್ ಶೋಭಾ ಜೊತೆಗೆ ಬಿಜೆಪಿ ಏನು ಶೋಭಾ ಹಟಾವೋ ಬಿಜೆಪಿ ಬಚಾವೋ ಎಂಬ ಅಭಿಯಾನ ಕೂಡ ಮಾಡ್ತಾ ಇರುವಂತದ್ದು. ಜೊತೆಗೆ ಅಮಿತ್ ಶಾ ಸೇರಿದಂತೆ ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ವಿಜಯೇಂದ್ರ ಅವ್ರಿಗೂ ಕೂಡ ಶೋಭಾ ಕರಂದ್ಲಾಜೆ ಅವರಿಗೆ ಈ ಬಾರಿ ಟಿಕೆಟ್ ಅನ್ನ ನೀಡಬಾರ್ದು, ಸಿ.ಟಿ. ರವಿ ಅವರಿಗೆ ಈ ಬಾರಿ ಟಿಕೆಟ್ ಅನ್ನ ನೀಡಬೇಕು ಅಂತ 10,000ಕ್ಕೂ ಅಧಿಕ ಪತ್ರಗಳನ್ನ ಈಗ ಆಲ್ರೆಡಿ ಪೋಸ್ಟ್ ಅನ್ನು ಮಾಡಿರುವಂತದ್ದು, ಪತ್ರ ಚಳುವಳಿಯನ್ನು ಮಾಡಿರುವಂತದ್ದು. ಈಗ ಪ್ರಮುಖವಾಗಿ ಈ ಶೋಭಾ ಕರಂದ್ಲಾಜೆ ಮತ್ತು ಸಿ.ಟಿ. ರವಿ ಅವರು ಇಬ್ರು ಕೂಡ ಒಕ್ಕಲಿಗರ ಆಗಿರೋದ್ರಿಂದ ಚಿಕ್ಕಮಗಳೂರು ಕ್ಷೇತ್ರ ಒಕ್ಕಲಿಗರ ಪ್ರಾಬಲ್ಯ ಇರುವಂತದ್ದು. ಜೊತೆಗೆ ಉಡುಪಿಯಲ್ಲೂ ಕೂಡ ಬಿಜೆಪಿಗೆ ಸಾಕಷ್ಟು ಒಂದು ಒಲವಿದೆ. ಆದ್ರಿಂದ ಶೋಭಾ ಅಥವಾ ಸಿ.ಟಿ. ರವಿ ಇಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಒಂದು ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇರುವಂತದ್ದು. ಆದ್ರೆ ಶೋಭಾ ಕರಂದ್ಲಾಜೆ ವಿರುದ್ಧ ಕೆಲ ಬಿಜೆಪಿಯ ಕಾರ್ಯಕರ್ತರು ಈ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಜೊತೆಗೆ ಇಲ್ಲಿರುವಂತಹ 5 ಕ್ಷೇತ್ರಗಳಿರುವಂತಹ ಬಿಜೆಪಿಯ ಮುಖಂಡರುಗಳು ಸಿ.ಟಿ. ರವಿ ಅವ್ರಿಗೆ ಟಿಕೆಟ್ ಅನ್ನ ಕೊಡಬಾರ್ದು, ಬೇರೆ ಇನ್ಯಾರ್ಗಾರು ಕೊಡಿ ಅಂತ ಹೇಳ್ತಿರುವಂತದ್ದು. ಇನ್ನು ಕೆಲವರು 2 ಬಾರಿ ಶೋಭಾ ಕರಂದ್ಲಾಜೆ ಅವರು ಈ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ಜೊತೆಗೆ ಕೇಂದ್ರ ಸಚಿವೆ ಆಗಿರುವಂತದ್ದು. ಅವ್ರಿಗೆ ಈ ಬಾರಿಯ ಟಿಕೆಟ್ ಏನಾದ್ರು ಕೈ ತಪ್ಪಿದ್ರೆ ಈ ಸಂದೇಶ ಪಕ್ಕದ ಕ್ಷೇತ್ರಗಳಿಗೂ ಹೋಗುತ್ತೆ. ಇದರಿಂದ ಬಿಜೆಪಿಗೆ ಮತ್ತೆ ನಿಮ್ಮ ಸಂಪರ್ಕದಲ್ಲಿ ನಾವಿರ್ತೀವಿ ಅಶ್ವಿತ್. ಹಾಗೆ ಇನ್ನೊಂದಿಷ್ಟು ಬ್ರೇಕಿಂಗ್ಗಳು ಬರ್ತಾ ಇದೆ. ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದ ಟಿಕೆಟ್ಗಾಗಿ ಅಭಿಯಾನ ಆರಂಭವಾಗಿದೆ. ಈಗಾಗಲೇ ಪೈಪೋಟಿ ತೀವ್ರವಾಗಿದೆ. ಸಿ.ಟಿ. ರವಿ ಮತ್ತು ಶೋಭಾ ಕರಂದ್ಲಾಜೆ ನಡುವೆ ತೀವ್ರವಾದಂಥ ಪೈಪೋಟಿ ಕೂಡ ಇದೆ. ಇದರ ನಡುವೆ ಸಾಕಷ್ಟು ಲೆಕ್ಕಾಚಾರಗಳು ನಡೀತಾ ಇದೆ. ಅಭಿಯಾನ ನಡೆಸಿದಂತೆ ಬಿಜೆಪಿ ಹೈಕಮಾಂಡ್ ಈಗ ನಾಯಕರುಗಳಿಗೆ ವಾರ್ನಿಂಗ್ ಅನ್ನು ಕೊಟ್ಟಿದೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಎರಡೂ ಬಣಗಳಿಗೂ ಕೂಡ ಒಂದು ಸ್ಪಷ್ಟವಾದಂಥ ಸಂದೇಶ ರವಾನೆ ಆಗಿದೆ. ಶೋಭಾ ಕರಂದ್ಲಾಜೆ ಹಾಗೂ ಸಿ.ಟಿ. ರವಿ ಇಬ್ಬರಿಗೂ ಕೂಡ ಇಂಥ ಯಾವುದೇ ರೀತಿಯಂಥ ಅಭಿಯಾನಗಳಾಗಲಿ ಅಥವಾ ಲೋಕಸಭೆ ಚುನಾವಣೆ ಫೈನಲೈಸ್ ಮಾಡುವಂಥ ಸಂದರ್ಭದಲ್ಲಿ ಹೈಡ್ರಾಮಾಗಳನ್ನು ಸೃಷ್ಟಿ ಮಾಡೋದಾಗಲಿ ಇದ್ಯಾವುದನ್ನು ಕೂಡ ಮಾಡಬಾರ್ದು. ತಮ್ಮ ಬೆಂಬಲಿಗರಿಗೆ ಈ ಸಂಬಂಧಪಟ್ಟಂತೆ ಸೂಚನೆ ಕೊಡಿ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಇನ್ಫ್ಯಾಕ್ಟ್ ಹೈಕಮಾಂಡ್ ನೇರವಾದಂಥ ಸೂಚನೆಯನ್ನು ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಮೊನ್ನೆ ತಾನೇ ಶೋಭಾ ಕರಂದ್ಲಾಜೆ ವಿರುದ್ಧ ಸುಮಾರು 5,000 ಕಾರ್ಯಕರ್ತರು ಪತ್ರ ಅಭಿಯಾನವನ್ನು ಮಾಡಿದ್ರು. ಅವರಿಗೆ ಟಿಕೆಟ್ ಕೊಡಬಾರ್ದು ಅನ್ನುವಂಥ ಒಂದು ಅಭಿಯಾನ ಕೂಡ ಮಾಡಿದ್ರು. ಇದನ್ನು ಸಿ.ಟಿ. ರವಿ ಬೆಂಬಲಿಗರು ಮಾಡಿದ್ರು ಅನ್ನುವಂಥ ಮಾಹಿತಿಗಳು ಕೂಡ, ಆರೋಪಗಳು ಕೂಡ ಶೋಭಾ ಕರಂದ್ಲಾಜೆ ಬಣದವರಿಂದ ಬಂದಿತ್ತು. ಹೀಗಾಗಿ ಈ ಎಲ್ಲ ಲೆಕ್ಕಾಚಾರಗಳು ಈಗ ಚುನಾವಣೆ ಮೇಲೆ ಪರಿಣಾಮ ಬೀರಬಾರ್ದು. ಈ ಕಾರಣಕ್ಕೋಸ್ಕರ ಈಗ ಹೈಕಮಾಂಡ್ ನಾಯಕರಿಗೆ ಖಡಕ್ ಆದಂಥ ಸೂಚನೆಯನ್ನು ಕೊಟ್ಟಿದೆ. ಎಸ್, ನಮ್ಮ ಪ್ರತಿನಿಧಿ ಅಶ್ವಿತ್ ಡೀಟೇಲ್ಸ್ ಕೊಡ್ತಾ ಇದ್ರು. ಅಶ್ವಿತ್, ಈಗ ಇದ್ರ ಬೆನ್ನಲ್ಲೇ ನಾವು ಈಗ ತಾನೇ ಮಾಹಿತಿಯನ್ನು ನೀಡ್ತಾ ಇದ್ವಿ, ಹೈಕಮಾಂಡ್ ನಿಂದಲೂ ಕೂಡ ಸೂಚನೆ ಬಂದಿದೆ ಅಂತ ಹೇಳಿ. ಯಾಕಂದ್ರೆ ನೀವು ಕೂಡ ಹೇಳ್ತಾ ಇದ್ರಿ, ಒಂದ್ ಕಡೆ ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಪತ್ರ ಚಳುವಳಿ, ಇನ್ನೊಂದ್ ಕಡೆ ಸಿ.ಟಿ. ರವಿ ಅವರ ವಿರುದ್ಧ ಮಾತುಗಳು. ಸೊ ಇದು ಎರಡು ಬಣದ ನಡುವೆ ಅನ್ನುವಂಥದ್ದು, ಅಂದ್ರೆ ಒಂದೇ ಪಕ್ಷದಲ್ಲಿ 2 ಬಣ ಆಗಿ ಬಡದಾಟಗಳಾಗ್ತಾ ಇವೆ. ಸೊ ಹಾಗಾಗಿ ಇದಕ್ಕೆ ಕಡಿವಾಣ ಹಾಕಿ ಅನ್ನುವಂಥದ್ರ ಬಗ್ಗೆ ಹೈಕಮಾಂಡ್ ಕೊಟ್ಟಿರುವಂತಹ ಒಂದು ಸೂಚನೆ. ಅಶ್ವಿತ್, ಖಂಡಿತವಾಗ್ಲೂ ರೆಹಮಾನ್, ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದ ಸಂಸದೆ ಆಗಿರುವಂತಹ ಶೋಭಾ ಕರಂದ್ಲಾಜೆ ಕೇಂದ್ರ ಸಚಿವೆ ಆಗಿರುವಂತದ್ದು, ಅದರಲ್ಲೂ ಮೋದಿ ಸಚಿವ ಸಂಪುಟದಲ್ಲಿ ಸಚಿವೆ ಆಗಿರೋದ್ರಿಂದ ಇಲ್ಲಿ ಶೋಭಾ ವಿರುದ್ಧ ಈ ರೀತಿಯ ಕ್ಯಾಂಪೇನ್ಗಳು ಜೊತೆಗೆ ಏನು ಅಭಿಯಾನಗಳು ಸಾಕಷ್ಟು ಒಂದು ಮುಜುಗರಕ್ಕೆ ಕಾರಣವಾಗಿರುವಂತದ್ದು. ಜೊತೆಗೆ ಇವರಿಗೆ ಏನಾದ್ರು ಕ್ಷೇತ್ರ ಬದಲಾವಣೆ ಮಾಡಬೇಕು ಅಂತೇಳಿ ಇನ್ನಷ್ಟು ಮಟ್ಟಿಗೆ ಅಭಿಯಾನ ಜೋರಾದ್ರೆ ಇದನ್ನ ಏನು ಕಾಂಗ್ರೆಸ್ ಅಸ್ತ್ರವಾಗಿ ಬಳಸಬಹುದು. ಅಂದ್ರೆ ಮೋದಿ ಸಂಪುಟದಲ್ಲಿ ಇರುವಂತಹ ಸಚಿವೆಯ ವಿರುದ್ಧ ಕ್ಷೇತ್ರ ಬದಲಾವಣೆ ಮಾಡಬೇಕು, ಇಲ್ಲಿ ಟಿಕೆಟ್ ಅನ್ನ ಕೊಡಬಾರ್ದು
ನಡಿಬಾರ್ದು ಅಂತ ಹೇಳಿ ಬಿಜೆಪಿಯ ಕಾರ್ಯಕರ್ತರೇ ಇಲ್ಲಿ ಅಭಿಯಾನವನ್ನ ಮಾಡ್ತಿದ್ರೆ ಇದು ತೀವ್ರ ಒಂದು ಪಕ್ಷಕ್ಕೆ ಮುಜುಗರ ಆಗುತ್ತೆ. ಯಾವುದೇ ರೀತಿಯ ಅಭಿಯಾನಗಳು ನಡಿಬಾರ್ದು. ಟಿ ರವಿ ಪರವಾಗಿ ಅಥವಾ ಶೋಭಾ ಕರಂದ್ಲಾಜೆ ವಿರುದ್ಧವಾಗಿ ಯಾವುದೇ ರೀತಿಯ ಅಭಿಯಾನಗಳು ನಡಿಬಾರ್ದು. ಈ ರೀತಿಯ ಅಭಿಯಾನಗಳಿಂದ ಪಕ್ಷಕ್ಕೆ ಮುಜುಗರ ಆಗುತ್ತೆ. ಜೊತೆಗೆ ಚುನಾವಣೆ ಇನ್ನೇನು ಕೆಲವೇ ದಿನಗಳು ಹತ್ರ ಆಗ್ತಾ ಇದೆ. ಇಂತಹ ಚಟುವಟಿಕೆಗಳು ಪಕ್ಷಕ್ಕೆ ಶೋಭೆ ತರಲ್ಲ. ಇದರಿಂದಾಗಿ ಇಂತಹ ಅಭಿಯಾನಗಳು ಈಗಲೇ ಸ್ಟಾಪ್ ಆಗ್ಬೇಕು ಅಂತ ಹೇಳಿ ಕೇಂದ್ರದಿಂದ ಒಂದು ಸೂಚನೆಗಳು ಕೂಡ ಬಂದಿರುವಂತದ್ದು. ಜೊತೆಗೆ ಏನು ಸಾಕಷ್ಟು ಪತ್ರಗಳು ಕೂಡ ಈಗ ಆಲ್ರೆಡಿ ದೆಹಲಿ ಮತ್ತೆ ಬೆಂಗಳೂರಿನ ವಿಜೇಂದ್ರ ಅವರ ಕಚೇರಿಗೂ ಕೂಡ ತಲುಪಿರುವಂತದ್ದು. ಇದರಿಂದಾಗಿ ಸಾಕಷ್ಟು ಹೈಕಮಾಂಡ್ ಗರಂ ಆಗಿರುವಂತದ್ದು. ಏನು ಕೇಂದ್ರದಿಂದ ವಿಜೇಂದ್ರ ಅವರು ಚಿಕ್ಕಮಗಳೂರಿನ ಜಿಲ್ಲಾಧ್ಯಕ್ಷ ಅವರಿಗೆ ಕರೆ ಮಾಡಿ ಚಿಕ್ಕಮಗಳೂರಿನಲ್ಲಿ ನಡೀತಾ ಇರುವಂತಹ ಡೆವಲಪ್ಮೆಂಟ್ ಗಳನ್ನ ಸಂಪೂರ್ಣವಾದ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಚಿಕ್ಕಮಗಳೂರು ಕ್ಷೇತ್ರದ ಯಾವುದೇ ಬಿಜೆಪಿಯ ಕಾರ್ಯಕರ್ತರು ಯಾವುದೇ ರೀತಿಯ ಅಭಿಯಾನ ಮಾಡಬಾರ್ದು ಅಂತೇಳಿ ಕಟ್ಟುನಿಟ್ಟಿನ ಒಂದು ಸಂದೇಶವನ್ನ ಕೂಡ ನೀಡಿರುವಂತದ್ದು. ಇದ್ರ ನಡುವೆ ಶೋಭಾ ಕರಂದ್ಲಾಜೆ ಅವರು ಇವತ್ತು ಚಿಕ್ಕಮಗಳೂರಿನಲ್ಲಿ ಈಗ ಆಲ್ರೆಡಿ ರೌಂಡ್ಸ್ ಅನ್ನ ಮಾಡ್ತಾರೆ. ಇವತ್ತು ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದ ಚುನಾವಣಾ ಕಾರ್ಯಾಲಯವನ್ನು ಕೂಡ ಉದ್ಘಾಟನೆಯನ್ನ ಮಾಡಲಿದ್ದಾರೆ ರೆಹಮಾನ್. ಓಕೆ, ಥ್ಯಾಂಕ್ ಯು ಅಶ್ವಿತ್.